ಇಲ್ಲಿಯ ವಿದ್ಯಾರ್ಥಿಗಳ ವಿಷಯಗಳನ್ನು ನೇರವಾಗಿ ಪ್ರೆಸೆಂಟ್ ಮಾಡುವಂಥ ಒಂದು ವ್ಯಕ್ತಿತ್ವ ಬೇಕಾಗಿದೆ ನಮ್ಗೆ. ಎಷ್ಟೋ ವಿಷಯಗಳು ಇದು ಆಗ್ತಾಯಿಲ್ಲ. ಇಲ್ಲಿ ಗ್ರ್ಯಾಜುಯೇಟ್ ಆಗ್ತಾರೆ, ಮುಂದೆ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಇಲ್ಲ. ಆಮೇಲೆ ಜಾಬ್ ಅಪರ್ಚುನಿಟೀಸ್ ಇದ್ದರೆ ಇವರು ಆ ಲೆವೆಲ್ವರೆಗೂ ತಮ್ಮ ಡಿಗ್ರಿಯಲ್ಲಿ ಕಲಿಯೋಂಗಿಲ್ಲ. ದರ್ ಇಸ್ ಅ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ವಾಟ್ ದೇ ಹ್ಯಾವ್ ಲರ್ನ್ಡ್ ಆ್ಯಂಡ್ ವಾಟ್ ದ ಮಾರ್ಕೆಟ್ ಈಸ್ ಡಿಮ್ಯಾಂಡಿಂಗ್. ಮಾರ್ಕೆಟ್ ಏನು ಕೇಳ್ತಾ ಇದೆ, ಇವರು ಏನು ಕಲ್ತಿದ್ದಾರೆ, ಇದ್ರ ನಡುವೆ ವ್ಯತ್ಯಾಸ. ಇದನ್ನು ಫಿಲ್ ಮಾಡೋದು ಹೇಗೆ? ಕಾಂಗ್ರೆಸ್ ಹೈಕಮಾಂಡ್ ಮೊದಲಿಗೆ ನಿಮಗೆ ಟಿಕೆಟ್ ಕೊಡಬೇಕು, ನಂತರ ಈ ಕ್ಷೇತ್ರದ ಮತದಾರರು ನಿಮ್ಮನ್ನು ಆಯ್ಕೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು? ಎಸ್ಪೆಷಲಿ ಈಗ ಯಂಗರ್ ಜನ್ರೇಷನ್ ಈಗೇನು ಫೇಸ್ ಮಾಡ್ತಾ ಇದೆ ಅಂದರೆ, ಈಗ ನೀವು ಸೆಂಟ್ರಲ್ ಗೌರ್ಮೆಂಟಿಂದ ವರ್ಷಕ್ಕೆ 2 ಕೋಟಿ ನಾವು ಜಾಬ್ ಕೊಡ್ತೀವಿ ಅಂತೇಳಿ ಮೋದಿ ಸರ್ಕಾರ ಹೇಳ್ತೀವಿ. ಲಾಸ್ಟ್ ಟೈಮ್ ಹೇಳಿದ್ರು. ಇನ್ನೂ ಒಂದುವರೆಗೂ ಅದರ ಪ್ರಾಮಿಸ್ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಜಾಬ್ ಅಪರ್ಚುನಿಟೀಸ್ ಅಂತೂ ಅವ್ರು ಕ್ರಿಯೇಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಕರ್ನಾಟಕ ಯೂನಿವರ್ಸಿಟಿಗೆ 2014ರಿಂದ UGCಯಿಂದ ಬಂದಿದ್ದು ಇಲ್ಲಿವರೆಗೂ 0. ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ವಿಧಾನಸಭೆ ಚುನಾವಣೆಗಳನ್ನಾಗಿರಲಿ, ಮುಂಬರ್ತಾ ಇರುವಂಥ ಲೋಕಸಭೆ ಚುನಾವಣೆಗಳನ್ನಾಗಿರಲಿ, ಇವೆಲ್ಲ ವಿಷಯಗಳ ಬಗ್ಗೆ 2028-29 ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ಕ್ಷೇತ್ರಗಳಲ್ಲಿ ಗ್ರೌಂಡ್ ವರ್ಕನ್ನು ಮತ್ತು ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೆಸ್ತಾ ಇದೆ. ಅಂಥದ್ದೇ ಒಂದು ಕ್ಷೇತ್ರದಲ್ಲಿ ನಾವು ಭೇಟಿ ಕೊಟ್ಟಿದ್ದೀವಿ. ಮುಂಬರ್ತಾ ಇರುವಂಥ 2026ನೇ ಸಾಲಿನಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಡೀತಾ ಇರುವಂತಹ ಪಶ್ಚಿಮ ಕ್ಷೇತ್ರದ ಪದವೀಧರ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಶಿಕ್ಷಣ ಕ್ಷೇತ್ರದ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಅಲ್ಲಿ ಇದ್ದಿರ್ತಕ್ಕಂಥ ಮತದಾರರಿಗೆ ಈಗಿನ ಇದ್ದಿರ್ತಕ್ಕಂಥ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯವರು ತಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಯಾವ ರೀತಿ ಜನರಲ್ಲಿ ಜಾಗೃತಿ ಮೂಡಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ, ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ದಾರಿಗಳನ್ನು ಇಟ್ಟುಕೊಂಡು ಬರ್ತಾ ಇದ್ದಾರಾ, ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಬರುವುದಕ್ಕಿಂತ ಪೂರ್ವಕವಾಗಿ ಇವರು ನಡೆದಿರ್ತಕ್ಕಂಥ ನಡವಳಿಕೆಗಳ ಬಗ್ಗೆ ಆ ಕ್ಷೇತ್ರದಲ್ಲಿ ಏನು ಮಾಡಬೇಕಂತೇಳಿ ಬರ್ತಾ ಇದ್ದಾರೆ. ಅಂಥದ್ದೇ ಒಂದು ಕ್ಷೇತ್ರಕ್ಕೆ ನಾವು ಇಂದು ಭೇಟಿ ಕೊಟ್ಟಿದ್ದೀವಿ. ಇಂದು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಭೇಟಿ ಮಾಡಲಾಗಿದೆ. ಪಶ್ಚಿಮ ಕ್ಷೇತ್ರದ ಪದವೀಧರ ಚುನಾವಣೆಯ ಪ್ರಬಲ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ರವಿಕುಮಾರ್ ಮಾಳ್ಗೇರ್ ಅವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ. ಪಶ್ಚಿಮ ಪದವೀಧರ ಕ್ಷೇತ್ರ ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಈ 4 ಜಿಲ್ಲೆಯಲ್ಲಿ ಒಂದು ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿಗೆ ಹೋಗುವಂಥ ಪ್ರಯತ್ನದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಪಕ್ಷದ ಅಜೆಂಡಾ, ಯುವಕರಿಗೆ, ಯುವತಿಯರಿಗೆ, ಗ್ರ್ಯಾಜುಯೇಟ್ ಇದ್ದಂಥವ್ರಿಗೆ ಏನು ಲಾಭ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರೆ ಅನ್ನೋಂಥ ವಿಷಯದಲ್ಲಿ ಕೂಡ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ರವಿಕುಮಾರ್ ಅವರು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಆರೋಗ್ಯ ಹೇಗಿದೆ? ಆಲ್ ವೆಲ್. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ವೈಯಕ್ತಿಕ ಆಗಿರ್ತಕ್ಕಂಥ ವಯಸ್ಸಿನ ಕಡೆ ಈಗ ಎಷ್ಟು ಏಜ್ ಇರ್ಬೋದು ಸರ್ ನಿಮ್ಮದು? ನಾನು 46 ಇಯರ್ಸ್, ಈಗ 46 ವರ್ಷ. ಎಸ್, ಓಕೆ. ಔಟ್ ಆಫ್ ಕಂಟ್ರಿಯಿಂದ ಭಾರತ ದೇಶದ ಕಡೆ ಯಾವಾಗ ಮುಖ ಮಾಡಿದ್ರಿ? ಯಾವಾಗ ಹೋಗಿದ್ರಿ? ಯಾವಾಗ ಮುಖ ಮಾಡಿದ್ರಿ? ನಾನು ನಂದು SIT ತುಮಕೂರಲ್ಲಿ MBA ಮಾಡಿದೆ. MBA ಮುಗಿಸಿ ಇಲ್ಲಿ 3 ವರ್ಷ ಇದ್ದೆ. MBA ಮುಗಿಸ್ಮೇಲೆ ಅದಾದಮೇಲೆ ನಾನು ERP ಇಂಪ್ಲಿಮೆಂಟೇಷನ್, ಸಾಫ್ಟ್ವೇರ್ ಕನ್ಸಲ್ಟಿಂಗನ್ನು ಪ್ರಾರಂಭಿಸಿದೆ. ಸೊ ಅಲ್ಲಿಂದ ನಾನು ನನ್ನ ಜರ್ನಿ ಸುಮಾರು 32 ದೇಶಗಳಲ್ಲಾಗಿದೆ. ಸೊ 32 ದೇಶಗಳಲ್ಲಿ ಅಂದರೆ ನಾನು ಇಂಪ್ಲಿಮೆಂಟೇಷನ್, ವೇರಿಯಸ್ ಇಂಪ್ಲಿಮೆಂಟೇಷನ್, ನಮ್ಮ ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಸೊ ಆ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕೊನೆಗೆ ನಾನು ಅಮೇರಿಕಾದಲ್ಲಿ ಸುಮಾರು 6.5 ವರ್ಷ, ಆಲ್ಮೋಸ್ಟ್ 7 ವರ್ಷದವರೆಗೂ ನಾನು ಅಲ್ಲಿದ್ದಿದ್ದು. ಸೊ ಆ ಜರ್ನಿ ಹಾಗೆ ನಡೆದಿತ್ತು. ಮತ್ತು 7 ವರ್ಷ ಮುಗಿಸ್ಕೊಂಡು ನಾನು ವಾಪಸ್ ಬಂದಿದ್ದು 2017ಕ್ಕೆ ಅಂತ ಹೇಳ್ತೇನೆ. 2017 ಅಂದರೆ ಹತ್ತಿರ 7 ವರ್ಷ. ಸರಿ, 8 ವರ್ಷ ಇದಾಯಿತು. ಸೊ ಇಲ್ಲಿ ನಾನು ಸುಮಾರು ಸಾರಿ ಅಂದರೆ ಇಲ್ಲಿಂದನೇ ಬೇರೆ ಬೇರೆ ಕಂಟ್ರಿಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಇದೆಲ್ಲ ನನ್ನ ಜರ್ನಿ ನಡೆದಿತ್ತು.
ಸೊ ಇದೊಂದು ಲಾಂಗ್ ಜರ್ನಿ, ಅಂದರೆ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ಸ್ ಇರ್ತಿತ್ತು. ಸೊ ಈ ಥರ ನನ್ನ ಬೇರೆ ಬೇರೆ ವಿವಿಧ ದೇಶಗಳದ್ದು, ಅಂದರೆ ಆಫ್ರಿಕಾ ನೇಷನ್ಸಿಂದ ಹಿಡ್ಕೊಂಡು ಯುರೋಪಿಯನ್ ನೇಷನ್ಸ್, ಆಸ್ಟ್ರೇಲಿಯಾ, ದೆನ್ ಅಮೇರಿಕಾ, ಇವೆಲ್ಲ ಹೋಗುವಂಥ ಅವಕಾಶಗಳು ಸಿಕ್ಕಿದ್ದನ್ನು ಏನೋ ಪುಣ್ಯ ಅಂತೀನಿ. ಯಾಕಂದರೆ ಜನರ ಜೊತೆ ಬೆರಿಬೇಕು, ಜನರ ಜೊತೆ ಬರ್ತಾಗ ಅಲ್ಲಿ ಕಲ್ಚರ್ ಗೊತ್ತಾಗ್ತದೆ, ಅಲ್ಲಿ ಏನು ಎಜುಕೇಷನ್ ಯಾವ ರೀತಿ ಇದೆ, ನಮ್ಮ ಎಜುಕೇಷನ್ ಏನಿದೆ, ಇವೆಲ್ಲ ಕಂಪ್ಯಾರಿಸನ್ ಮಾಡ್ಬೋದು. ಅದೊಂದು ಸುವರ್ಣ ಅವಕಾಶ ಬಳಸ್ಕೊಂಡು ಇವತ್ತು ಎಷ್ಟು ವರ್ಷ ಇದ್ರಿ ಸರ್ ನೀವು ಔಟ್ ಆಫ್ ಕಂಟ್ರಿ? ನಾನು ದೇಶ ಸುತ್ತಾಡಿದ್ರಿ? ಒಟ್ಟು ನಾನು ಇನ್ನೂವರೆಗೂ ಟ್ರಾವೆಲ್ ಮಾಡಿದ್ದು 32 ದೇಶಗಳನ್ನು. ಸೊ 32 ದೇಶಗಳಲ್ಲಿ ನಾನೆಲ್ಲ ಸುತ್ತಾಡ್ಕೊಂಡು ಬಂದು, ಬರೀ ಸುತ್ತಾಡೋದು ಹಂಗಿರಂಗಿಲ್ಲ, ಜೊತೆಗೆ ಆ ಜನರ ಜೊತೆ ಬೆರ್ತಾಗ, ಅಲ್ಲಿ ಕಲ್ಚರ್ ಜೊತೆ ಮಿಕ್ಸ್ ಆದಾಗ, ಅಲ್ಲಿ ಎಜುಕೇಷನ್ ಸಿಸ್ಟಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಅವಾಗ ಅವ್ರದ್ದು ಆ್ಯಕ್ಚುಲಿ ಗೊತ್ತಿರ್ತದೆ. ಆ್ಯಸ್ ಎ ಟೂರಿಸ್ಟ್ ಹೋಗಿ ಬಂದರೆ ನೀವೇನೋ ಇಂಪಾರ್ಟೆಂಟ್ ಸ್ಪಾಟ್ಸ್ ಅಷ್ಟು ನೋಡ್ಕೊಂಬರ್ತೀರಿ. ಬಟ್ ಆ್ಯಸ್ ಎ ಆನ್ ವರ್ಕ್ ವೀಸಾ ಇಫ್ ಯು ಗೋ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದೇರ್ ಕಲ್ಚರ್, ವ್ಯಾಲ್ಯೂಸ್, ಅಲ್ಲಿದೆಲ್ಲ ಎಜುಕೇಷನ್ ಸಿಸ್ಟಮ್ ಎಲ್ಲ ನೋಡ್ಕೊಳ್ಳುವಂಥ ಒಂದು ಅವಕಾಶ ಸಿಗ್ತದೆ. ಸೊ ಅದೊಂದು ನೋಡುವಂಥ ಒಂದು ಭಾಗ್ಯ ಸಿಕ್ಕಿತ್ತು. ಎಷ್ಟು ದಿನಗಳನ್ನಾಯಿತು ಸರ್? ಅದು ಲಾಂಗ್ ಜರ್ನಿ. ಅಂದರೆ ಅಮೇರಿಕಾದ್ದು ಸುಮಾರು 6.5 ವರ್ಷದಿಂದ 6.9 ಇಯರ್ಸ್ ಟು ಬಿ ಪ್ರಿಸೈಸ್. ಅದೇ ರೀತಿ ಇಲ್ಲಿ ನಾನು ಬೇರೆ ಬೇರೆ ದೇಶಕ್ಕೆ 3 ತಿಂಗಳು 2 ತಿಂಗಳು ಇಂಡಿಯಾದಾಗೆ ವಾಪಸ್ ಬಂದು ಇಲ್ಲಿ ಇಂಪ್ಲಿಮೆಂಟೇಷನ್ಸ್ ಇರ್ತದೆ, ಬೇರೆ ಬೇರೆ ಸ್ಟೇಜಸ್ ಇರ್ತದೆ. ಆ ಸ್ಟೇಜಸ್ ತಕ್ಕಾಗ ನಾವು ಹೋಗ್ತಾ ಇರ್ತೀವಿ. ಸೊ ಅಲ್ಲಿ ಟ್ರೈನಿಂಗ್ ಕೊಡಬೇಕು, ಅಲ್ಲಿ ಲೋಕಲ್ ಇವ್ರಿಗೆ, ಅಲ್ಲಿ ಸಾಫ್ಟ್ವೇರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾವ ರೀತಿ ಇದೆ ಅಂತ. ಅದ್ರ ತಕ್ಕಾಗ ನಾವು ಸಾಫ್ಟ್ವೇರ್ ಡಿಸೈನ್ ಮಾಡ್ತೀವಿ. ಸೊ ಬೇಸಿಕಲಿ ಐ ವಾಸ್ ಇಂಟು ಸಾಫ್ಟ್ವೇರ್ ಡಿಸೈನಿಂಗ್. ಸೊ ಕನ್ಸಲ್ಟಿಂಗಿಂದ ಶುರು ಮಾಡಿಕೊಂಡು ನಾನು ಆರ್ಕಿಟೆಕ್ಟ್ ಲೆವೆಲ್ವರೆಗೂ ಒಂದು ಇದನ್ನಾಗಿ ಎಂಟೈರ್ ಪ್ರಾಜೆಕ್ಟ್ಸ್ ಎಲ್ಲ ನಾವು ಡಿಸೈನ್ ಮಾಡ್ತಾಯಿದ್ವಿ, ಹ್ಯಾಂಡಲ್ ಮಾಡ್ತಾಯಿದ್ವಿ. ಸೊ ಈ ರೀತಿ ನಮ್ಮ ವರ್ಕ್ ಇರ್ತದೆ. ಸೊ ಅದೇ ರೀತಿ ಆ ಕಲ್ಚರ್ನು ನಾವು ನೋಡ್ಕೊತ ಒಂದು ಅವಕಾಶ ಇರ್ತದೆ. ಸರಿ, ಔಟ್ ಆಫ್ ಕಂಟ್ರಿ, ಹೊರ ದೇಶದಲ್ಲಿ ತಮ್ಮ ಜರ್ನಿ, ಜೊತೆಯಲ್ಲೂ ಕೂಡ ಉದ್ಯೋಗ, ಅದ್ರ ಜೊತೆಯಲ್ಲೂ ಕೂಡ ಅಲ್ಲಿಯ ಹಾವಭಾವಗಳನ್ನು ಕೂಡ ಪೂರ್ಣವಾಗಿ ಸ್ಟಡಿ ಮಾಡಲಿಕ್ಕೆ ನಿಮಗೆ ಸಮಯ ಸಿಕ್ತು. ಮರಳಿ ಘರ ವಾಪಸಿ ಆದ್ರಿ, ನಮ್ಮ ದೇಶದ ಕಡೆ ಬಂದ್ರಿ. ನಮ್ಮ ದೇಶದ ಕಡೆ ಬಂದಾಗ ಅಲ್ಲಿಯ ವಾತಾವರಣಕ್ಕೂ, ಅಲ್ಲಿಯ ಜನ್ರೇಷನ್ ಅಪ್ಡೇಟ್ಗೂ, ಅಲ್ಲಿಯ ಫ್ಯೂಚರ್ ಅಪ್ಡೇಟ್ಗೂ, ಇಲ್ಲಿಯ ಅಪ್ಡೇಟ್ಗೂ ಏನು ವ್ಯತ್ಯಾಸ ಇದೆ ಸರ್? ಯಾವ ರೀತಿ ನೋಡಿದ್ರಿ ನೀವು ಬಂದಮೇಲೆ? ಯಾವುದಕ್ಕೆ ಹೆಚ್ಚಿಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರಿ? ಈಗ ನೀವು ನೋಡಿದರೆ ಅಮೇರಿಕಾದ ವಿಚಾರ ಮಾಡಿಕೊಂಡ್ರೆ ಟೆಕ್ನಾಲಜಿ ವೈಸ್, ನಾಲೆಜ್ ವೈಸ್ ದೇ ಆರ್ ಮಚ್ ಅಹೆಡ್. ನಾವು ಇಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಏನಿದೆ ಅಂತಂದರೆ, ದೇ ಬಿಲೀವ್ ಇನ್ ಸಿಸ್ಟಮ್ಸ್. ಯಾವ ರೀತಿ ಒಂದು ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೋಬೇಕು, ಅದು ಇಂಪ್ಲಿಮೆಂಟೇಷನ್ ಯಾವ ರೀತಿ ಮಾಡ್ಕೋಬೇಕು, ಆಮೇಲೆ ಎಷ್ಟು ಥರವಾಗಿ ಅದನ್ನು ಮಾಡ್ಕೋಬೇಕು, ಅದ್ರ ಮೇಲೆ ಸುಮಾರು ಸಾರಿ ಡಿಸ್ಕಷನ್ಸ್ ಆಗಿ ತಪ್ಪುಗಳು ಏನು ಕರೆಕ್ಷನ್ಸ್ ಯಾವ ರೀತಿ ಮಾಡ್ಕೋಬೇಕು, ಅಲ್ಲಿ ಆ ಇಂಪ್ಲಿಮೆಂಟೇಷನ್ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ. ಬೇಕಿದ್ರೆ ಆ ಏರಿಯಾಗೆ ತುಂಬ ಒತ್ತು ಕೊಡ್ತಾರೆ. ನಮ್ಮಲ್ಲಿ ನಾನೀಗಿಲ್ಲ ಪ್ರಾಜೆಕ್ಟ್ಸ್ ನೋಡ್ತೀವಲ್ಲ, ಆ ರೀತಿ ಅದಕ್ಕೆ ಆಗೋದೇ ಇಲ್ಲ. ಸುಮ್ಮನೆ ಹೇಳಬೇಕಂದ್ರೆ ಒಂದು ಪಬ್ಲಿಕ್ ಪ್ರಾಜೆಕ್ಟ್ಸೇ ತೊಗೊಳ್ಳೋಣ, ಈ BRTS ಪ್ರಾಜೆಕ್ಟ್ ತೊಗೊಳ್ರಿ, ನಮ್ಮ ಹುಬ್ಳಿ ಧಾರವಾಡದು ಮೋಸ್ಟ್ ಅನ್ಸೈಂಟಿಫಿಕ್ ಪ್ರಾಜೆಕ್ಟ್ ಅಂತ ಡಿಸೈನ್ ಮಾಡಿ ಇವತ್ತು ನಮಗೆ ಧಾರವಾಡ ಹುಬ್ಳಿ ಜನತೆ ಕೊಟ್ಟು ನಮ್ಮನ್ನು ಇವತ್ತು ಕಷ್ಟ ಸೋಸುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡಿವೆ. ನಾನು ಯಾವುದು ಏನೂ ಮಾತಾಡೋಕ್ಕೆ ಹೋಗಂಗಿಲ್ಲ. ಸೊ ಇಂಥ ಪ್ರಾಜೆಕ್ಟ್ಗಳನ್ನು ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ಲ್ಯಾನಿಂಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ, ಅಲ್ಲಿ ಪ್ಲ್ಯಾನಿಂಗಿಗೆ ಸುಮಾರು ಇಂಪಾರ್ಟೆನ್ಸ್ ಇದೆ. ಸೊ ಪ್ಲ್ಯಾನಿಂಗಲ್ಲಿ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ, ಇಂಪ್ಲಿಮೆಂಟೇಷನಲ್ಲಿ ಅಷ್ಟು ಕಡಿಮೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತದೆ. ಇಲ್ಲಿ ಹಾಗಿಲ್ಲ, ಇಲ್ಲಿ ಪ್ಲ್ಯಾನಿಂಗಿಗೆ 0 ಅಂದರೆ ಮಿನಿಮಮ್ ಕೊಡ್ತಾರೆ, ಇಂಪ್ಲಿಮೆಂಟೇಷನಲ್ಲೇ ಒದಾಡ್ತಾ ಇರ್ತಾರೆ. ಸೊ ಇದು ಎಲ್ಲ ಡಿಫ್ರೆನ್ಸ್ ಇದೆ. ಸೊ ಇದೇ ರೀತಿ ಅಂಡರ್ ಡೆವಲಪ್ಡ್ ನೇಷನ್ಸಿಗೂ ವಿಸಿಟ್ ಮಾಡೀನಿ, ಡೆವಲಪಿಂಗ್ ನೇಷನ್ಸ್ ನಮ್ಮ ಥರ ಇದ್ದವ್ರಿಗೂ ನೋಡಿದ್ದೀನಿ. ಅವೆಲ್ಲ ನೋಡ್ಕೊಂಡು ಹೋದರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ವಿ ಆರ್ ಫಾರ್ ಬಿಹೈಂಡ್ ಕಂಪೇರ್ ಟು ಈವನ್ ಮಿಡ್ಲ್ ಈಸ್ಟ್ ಕಂಟ್ರೀಸ್. ಈವನ್ ಲೈಕ್ ಘಾನಾ ತಗೊಳ್ರಿ, ಘಾನಾ ಈಸ್ ಒನ್ ಆಫ್ ದಿ ಕಂಟ್ರೀಸ್ ವೇರ್ ದೇ ಸ್ಟ್ರಿಕ್ಟ್ಲಿ ಫಾಲೋ ಟ್ರಾಫಿಕ್ ರೂಲ್ಸ್. ನಾನು ಅಂದ್ಕೊಂಡೇ ಇರಲಿಲ್ಲ ಘಾನಾ ಅಂಥ ದೇಶದಲ್ಲಿ ಈ ರೀತಿ ರೂಲ್ಗಳನ್ನು ಜನ ಫಾಲೋ ಮಾಡ್ತಾರೆ ಅಂತೇಳಿ ನಾನು ಇಮ್ಯಾಜಿನೂ ಮಾಡ್ರಂಗೆ. ನಮ್ಮವರು ಅಷ್ಟು ವೈಲೇಟ್ ಮಾಡ್ತಾರೆ. ಎಜುಕೇಷನ್ ಇದೆ ಇಲ್ಲಿ, ಬಟ್ ಎಜುಕೇಷನ್ ಅನ್ನೋದಕ್ಕಿಂತ ಲಿಟ್ರಸಿ ಇದೆ. ಆದರೆ ಎಜುಕೇಷನ್ ಇಲ್ಲ. ಲಿಟ್ರಸಿ ಬೇರೆ, ನಿಮಗೆ ಅಕ್ಷರಾಭ್ಯಾಸ ಇರ್ಬೋದು, ಆದರೆ ಜ್ಞಾನ, ಜಗತ್ತಿನ ಜೊತೆ ನಾವು ಹೇಗಿರಬೇಕು, ಜನರ ಜೊತೆ ಹೇಗಿರಬೇಕು, ಅದು ತುಂಬ ಮುಖ್ಯ ಐತಿ. ಅದನ್ನು ನಾವು ಕಲ್ಕೋಬೇಕಾಗ್ತದೆ. ಎಸ್, ಘರ್ ವಾಪಸಿ ಆದಮೇಲೆ ಕಾಂಗ್ರೆಸ್ ಪಕ್ಷ, ಮೂಲ ಕಾಂಗ್ರೆಸ್ ಪಕ್ಷದವರ ಅಥವಾ
ರಾಜಕಾರಣನೇ ಬೇಡ ಅಂತೇಳಿ ಹೊರಗಡೆ ಇದ್ದಂಥವ್ರು ಈಗ ರಾಜಕಾರಣಕ್ಕೆ ಬಂದ್ರ ಸರ್? ನಿಮಗೆ ಇದ್ದಿದ್ದು ವಿಷಯ ಹೇಳಬೇಕಂದ್ರೆ, ನಾನು ರಾಜಕೀಯ ಬಗ್ಗೆ ಮೊದಲಿಂದನೂ ತುಂಬ ಆಸಕ್ತಿ ಇತ್ತು. ನಾನು ಯಾವುದೇ ರೀತಿ ಒಟ್ಟು ಜನರಿಗೆ ಇಲ್ಲೊಂದು ಕಾಂಟ್ರಿಬ್ಯೂಟ್ ಮಾಡಬೇಕಂತ ತುಂಬ ಇದೆ. ಸ್ಟಾರ್ಟಿಂಗ್ ನಾವು ಇಲ್ಲಿ ಬಂದಾಗ ಆವಾಗ ಜಸ್ಟ್ ಆನ್ಲೈನ್ ರೇಷನ್ ಕಾರ್ಡ್ ರಿಜಿಸ್ಟ್ರೇಷನ್ ನಡೆದಿತ್ತು. ಇಲ್ಲಿ ಹೊರಗಡೆ ಎಲ್ಲ ನಾವು ನೋಡ್ತಾ ಇದ್ರೆ ಎಲ್ಲರೂ 200 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಬರೀ ರಿಜಿಸ್ಟ್ರೇಷನಿಗೆ ತೊಗೊಳ್ತಾಯಿದ್ರು. ಸೊ ಆ ಟೈಮಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಈ ಏರಿಯಾ ವೈಸ್ ಹೋಗಿ ಫ್ರೀ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಿದ್ವಿ. ಅವಾಗ ಇಂಟರ್ನೆಟ್ ಅಂತಂದ್ರೆ ನಾವು ಡಾಂಗಲ್ ತೊಗೊಂಡು ಹೋಗಿ ಮಾಡಬೇಕಾಗಿತ್ತು. ಈ ರೀತಿ ಈಗಿನ ಹತ್ರ ನಿಮಗೆ ಡೇಟಾ ಫೆಸಿಲಿಟಿ ಇರಲಿಲ್ಲ. ಸೊ ನನ್ನೆಲ್ಲ ಫ್ರೆಂಡ್ಸ್ ಐ ಟಿದವ್ರ ಬ್ಯಾಕ್ಗ್ರೌಂಡ್ ಇದ್ದಾರೆ, ಸಾಫ್ಟ್ವೇರ್ ಕಂಪನಿಯಿಂದ. ಆಮೇಲೆ ಸುಮಾರು ಇಲ್ಲಿ ಲೋಕಲೈಟ್ಸ್ ಎಲ್ಲ ಸೇರಿಕೊಂಡು ಎವ್ರಿ ವೀಕೆಂಡ್ ಸ್ಯಾಟರ್ಡೇ ಸಂಡೇ ನಾವು ಹೋಗಿ, ಅವ್ರು ಬೆಂಗಳೂರಿಂದ ಬರ್ತಿದ್ರು, ನಾನು ಇಲ್ಲೇ ಲೋಕಲ್ಲಿದ್ದಾಗ ಇಂಡ್ಯಾದಲ್ಲಿದ್ದಾಗ ನಾನು ಇವನ್ನೆಲ್ಲ ಜೊತೆಗೆಲ್ಲ ಕೆಲಸ ಮಾಡ್ತಿದ್ವಿ. ಅವಾಗ ಅನ್ನಿಸ್ತಾ ಇತ್ತು ನಾವು ಎಷ್ಟು ಹಿಂದಿದ್ದೀವಲ್ಲಪ್ಪ, ಅಂದರೆ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಅಂಥೇಳಿ. ಸೊ ಆವಾಗ ನನಗೆ ಇದು ಬಂದಿತ್ತು. ನನಗೆ ಮೊದಲೇ ಅವಕಾಶ ಸಿಕ್ಕಿದ್ದು ನಾನು ಕರ್ನಾಟಕ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆದಾಗ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಈಗೇನು ನಾವು ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಏನು ಏರಿಯಾ ಇದೆಯಲ್ಲ, ಈ ಏರಿಯಾ ಸೇಮ್ ಇದೇ ನಮ್ಮ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ಹಾವೇರಿ ಅವಿಭಜಿತ ಧಾರವಾಡ, ಇವು 3 ಜೊತೆಗೆ ಕಾರವಾರ ಜಿಲ್ಲೆ, ಇವು 4 ಜಿಲ್ಲೆಗಳು ಒಟ್ಟಿಗೆ ಇವತ್ತು ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಸೇವೆ ಮಾಡ್ತಾಯಿತ್ತು. ಸೊ ಆ ಸೇವೆ ಮಾಡುವಂಥ ಅವಕಾಶ ನನಗೊಂದು ಸಿಕ್ತು. ಸೊ ಸಿಂಡಿಕೇಟ್ ಮೆಂಬರ್ ಆದಾಗ ಅವಾಗ ಈ ಸಿಸ್ಟಮ್ ಅಂದ್ರೇನು, ಯಾವ ರೀತಿ ವರ್ಕ್ ಆಗ್ತದೆ, ಎಜುಕೇಷನ್ ಯಾವ ರೀತಿ ಇದೆ ಅನ್ನೋದೊಂದು ನನಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ತಿಳ್ಕೊಂಡೆ ನಾನು. ಸೊ ಅಂದರೆ ನಿಮಗೆ ಈ ಎಜುಕೇಷನ್ ಸಿಸ್ಟಮ್ ಇಲ್ಲಿ ಹೇಗಿದೆ, ಹೊರಗಡೆ ಹೇಗಿದೆ ಅನ್ನೋ ಒಂದು ಅವಕಾಶ ಸಿಕ್ತು. ಈಗ ಕರೆಂಟ್ಲಿ ನಾನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇದ್ದೇನೆ, ಆಡಳಿತ ಮಂಡಳಿ ಸದಸ್ಯ ಈಗ. ಸೊ ಈಗ ನನಗೆ ಬರೋದು 7 ಡಿಸ್ಟ್ರಿಕ್ಟ್ಗಳು. ಇದು 4 ಜೊತೆಗೆ ಬೇರೆ 7 ಡಿಸ್ಟ್ರಿಕ್ಟ್ಗಳನ್ನು ನಾವು ಕವರ್ ಮಾಡ್ತೀವಿ. ಅದಕ್ಕೆ ಈ ಎಜುಕೇಷನನ್ನು ಎಲ್ಲೇ ಇರಬೇಕು ಅನ್ನೋದೊಂದು ನನಗೊಂದು ಮಹತ್ತರ ಆಸೆ. ಸೊ ಅದಕ್ಕೆ ನಾನು ಇದಾದಮೇಲೆ ಪಕ್ಷದ ವತಿಯಿಂದ ನನಗೆ ಅಗ್ರಿ ಯೂನಿವರ್ಸಿಟಿ ಈಗ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಸದಸ್ಯರು ಅಂತಾರೆ ಅದಕ್ಕೆ. ಅಂದರೆ ಇಟ್ಸ್ ಈಕ್ವಲೆಂಟ್ ಟು ಸಿಂಡಿಕೇಟ್ ಅಂತ ಇಲ್ಲಿ ನಮ್ಮೇನು ಟ್ರೆಡಿಷನಲ್ ಯೂನಿವರ್ಸಿಟಿಲಿ ಹೇಳ್ತಾರಲ್ಲ. ಸೊ ನಾನು ಈ ಟ್ರೆಡಿಷನಲ್ ಎಜುಕೇಷನ್ ನೋಡ್ತಾ ಇದ್ದೀನಿ, ಈ ಕಡೆ ಕೃಷಿನೂ ಕೂಡ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಇವೆಲ್ಲ ಟೋಟಲ್ ಯಾವ ರೀತಿ ವರ್ಕ್ ಆಗ್ತದೆ ಅನ್ನೋದೊಂದು ಇಂಟ್ರೆಸ್ಟಿಂಗ್ ಇದು. ಸೊ ಅದಕ್ಕೆ ಎಜುಕೇಷನಲ್ಲೇ ಇದ್ದು ಗ್ರ್ಯಾಜುಯೇಟ್ಸ್ ಯಾವ ರೀತಿ ಆಗ್ತಾರೆ, ಗ್ರ್ಯಾಜುಯೇಟ್ಸ್ಗಳ ತೊಂದರೆಗಳೇನು, ಒಂದು ಸಾರಿ ಡಿಗ್ರಿ ಮುಗಿಸಿದ ಮೇಲೆ ಅವ್ರ ಅವಕಾಶಗಳೇನಿವೆ, ಆಮೇಲೆ ಅವರು ಕರೆಂಟ್ ಮಾರ್ಕೆಟ್ ಜೊತೆ ಅವ್ರ ಸಿಲೆಬಸ್ ಹೊಂದ್ಕೊಂಡಿದೆಯಾ, ಅದಕ್ಕೆ ಎಷ್ಟು ಗ್ಯಾಪ್ ಇದೆ, ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂಥ ಒಂದು ಅವಕಾಶ ನನಗೆ ಅದಕ್ಕೆ ಬಂತು. ಸೊ ಅದಕ್ಕೆ ನಾನು ಈ ಫೀಲ್ಡಲ್ಲಿ ಯಾವಾಗ ಯೋಚನೆ ಮಾಡಿದ್ರಿ ನಾನು ರಾಜಕಾರಣಕ್ಕೆ ಬರಬೇಕು, ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ, ಈ ಕ್ಷೇತ್ರ ಚುನಾವಣೆಯನ್ನು ಸ್ಪರ್ಧೆ ಮಾಡಬೇಕಂತ? ಇದು ನಾನು ಸಿಂಡಿಕೇಟ್ ಸದಸ್ಯನಾಗಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಆಗಿ 1 ವರ್ಷ ಆಗಿತ್ತು. ಆವಾಗ ಈ ಎಲೆಕ್ಷನ್ದೆಲ್ಲ ನಡೆದಿತ್ತು, ಅಂದರೆ ಲಾಸ್ಟ್ ಎಲೆಕ್ಷನ್. ಸೊ ಅವಾಗ ಇದನ್ನೆಲ್ಲ ನೋಡ್ತಾ ಇದ್ದೆ. ಈ ಹಿಂದಿನ ನಮ್ಮ ಏನು ಈಗ ಇದಾರಲ್ಲ SV ಸಂಕನೂರವರು ಶ್ವೇತಾ ಸಂಕನೂರವರು, ಅವರು ನನಗೆ ತುಂಬ ಆತ್ಮೀಯರು ಹೌದು, ತುಂಬ ಪರಿಚಿತರು ಹೌದು. ಸೊ ಆವಾಗ ಅವ್ರ ಜೊತೆ ನಾನು ಸುಮಾರು ಸರಿ ಡಿಸ್ಕಷನ್ ಮಾಡ್ತಾಯಿದ್ದೆ. ಇಲ್ಲಿಯ ವಿದ್ಯಾರ್ಥಿಗಳ ವಿಷಯಗಳನ್ನು ನೇರವಾಗಿ ಪ್ರೆಸೆಂಟ್ ಮಾಡುವಂಥ ಒಂದು ವ್ಯಕ್ತಿತ್ವ ಬೇಕಾಗಿದೆ ನಮಗೆ. ಎಷ್ಟೋ ವಿಷಯಗಳು ಇದು ಆಗ್ತಾಯಿಲ್ಲ. ಇಲ್ಲಿ ಗ್ರ್ಯಾಜುಯೇಟ್ ಆಗ್ತಾರೆ, ಮುಂದೆ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಇಲ್ಲ. ಆಮೇಲೆ ಜಾಬ್ ಅಪರ್ಚುನಿಟೀಸ್ ಇದ್ದರೆ ಇವರು ಆ ಲೆವೆಲ್ವರೆಗೂ ತಮ್ಮ ಡಿಗ್ರಿಯಲ್ಲಿ ಕಲಿಯೋಂಗಿಲ್ಲ. ದರ್ ಇಸ್ ಅ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ವಾಟ್ ದೇ ಹ್ಯಾವ್ ಲರ್ನ್ಡ್ ಆ್ಯಂಡ್ ವಾಟ್ ದ ಮಾರ್ಕೆಟ್ ಈಸ್ ಡಿಮ್ಯಾಂಡಿಂಗ್. ಮಾರ್ಕೆಟ್ ಏನು ಕೇಳ್ತಾ ಇದೆ, ಇವರು ಏನು ಕಲ್ತಿದ್ದಾರೆ, ಇದ್ರ ನಡುವೆ ವ್ಯತ್ಯಾಸ ಇದೆ. ಇದನ್ನು ಫಿಲ್ ಮಾಡೋದು ಹೇಗೆ, ಇವೆಲ್ಲ ವಿಚಾರಗಳು ಬಂದಾಗ ಅವಾಗ ಅಂದ್ಕೊಂಡೆ. ಇನ್ನು ಸುಮಾರು ಸಾರಿ ಅವ್ರ ಜೊತೆನೂ ಡಿಸ್ಕಸ್ ಮಾಡಿದ್ದೇನೆ. ಬಟ್ ನನಗೆ ಅವರಿಂದ ಆ ಥರ ಉತ್ತಮವಾದ ರಿಪ್ಲೈನೂ ಬಂದಿಲ್ಲ, ಅಂದರೆ ನನಗೆ ಸಮಾಧಾನಕರ ಆಗುವಂಥ ಉತ್ತರ. ಯಾಕಂದರೆ ಈ ಗ್ಯಾಪ್ ಫಿಲ್ ಮಾಡಲೇಬೇಕು. ಎಸ್ಪೆಷಲಿ ಉತ್ತರ ಕರ್ನಾಟಕದ ನಮ್ಮ ವಿದ್ಯಾಕಾಶಿ ಅಂತ ಹೇಳ್ತೀವಿ, ಎಲ್ಲೆಲ್ಲಿಂದನೋ ಬರ್ತಾರೆ ಇಲ್ಲಿ ಆಸೆ ಇಟ್ಕೊಂಡು. ಬಟ್ ಇಲ್ಲಿ ಆ ಆಸೆ ಪೂರೈಸೋಕ್ಕೆ ಆಗ್ತಾ ಇದೆಯಾ ನಮ್ಮ ಇದರಿಂದ, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ? ಆ್ಯಸ್ ಎ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟೇಟಿವ್ ಬೀಗ್ ಎನ್ MLC ಅವರು ಏನು ವರ್ಕ್ ಮಾಡಬೇಕಲ್ಲ ಅದನ್ನು ಅವರು ಮಾಡ್ತಾ ಇಲ್ಲ ಅಂಥೇಳಿ ನನಗೊಂದು ಹಾಗೆ ಎಕ್ಸಾಂಪಲ್ ಕೊಡ್ತೀನಿ. ಸುಮಾರು ಏನೋ ಬಂದಾಗ ಈ ಕಬ್ಬು ಬೆಳೆಗಾರದೆಲ್ಲ ತೊಂದರೆ ಇರ್ತದೆ. ಹೌದು, ಕಬ್ಬು ಬೆಳೆಗಾರ ತೊಂದರೆ ನೋಡೋಕೆ ಬೇರೆ ಎಲ್ಲ MLCಗಳಿದ್ದಾರೆ. ಬೀಯಿಂಗ್ ಅ ರೆಪ್ರೆಸೆಂಟೇಟಿವ್ ಆಫ್ ಗ್ರ್ಯಾಜುಯೇಟ್ಸ್, ಇವ್ರದಂತ ಹೇಳ್ತಲ್ಲ, ಇನ್ ಜನರಲ್ ಆಗಿ ನಿಮ್ಮ ಮುಖ್ಯವಾದ ಪ್ರಶ್ನೆಗಳು
ಕಬ್ಬು ಬೆಳೆಗಾರರ ಮಕ್ಕಳ ಡಿಗ್ರಿ ಬಗ್ಗೆ ನೀವು ಮಾತಾಡ್ರಿ ಪ್ರೈಮರಿಯಾಗಿ, ಅದನ್ನು ಬಿಟ್ಟು ನೀವು ಕಬ್ಬು ಬೆಳೆಗಾರರ ಹಿತರಕ್ಷಣೆಗಾಗಿ ಮಾತಾಡೋಕೆ ನಿಮಗೆ ಪ್ರೈಮರಿ ಆ್ಯಕ್ಟಿವಿಟಿ ಅಲ್ಲ ಅದಂತ ನಾನು. ಸೊ ಇಂಥ ಸುಮಾರು ಅನ್ವಾಂಟೆಡ್ ಕ್ವಶನ್ಸ್ ಅಂದರೆ ಅದು ರಿಲೇಟೆಡ್ ಏರಿಯಾ ರಿಲೇಟೆಡ್ ಬಿಟ್ಟು ಬೇರೆ ಹೋಗೋದಕ್ಕಿಂತ ನಮ್ಮಲ್ಲೇ ಸುಮಾರು ಗ್ರ್ಯಾಜುಯೇಟ್ಸ್ಗೆ ಕೇಳುವಂಥ ಪ್ರಶ್ನೆಗಳಿವೆ, ಅವ್ನು ಕೇಳಬೇಕು ಅಂತ ನಂದು ವಿಚಾರ ಬಂತು. ಸೊ ಅವಾಗ ನಾನು ಐ ಥಾಟ್ ಐ ಶುಡ್ ಬಿ ಇನ್ ದಿಸ್ ಏರಿಯಾ ಬಿಕಾಸ್ ಇಲ್ಲಿ ಸುಮಾರು ಅಪಾರ್ಚುನಿಟೀಸ್ ಇದೆ ಸುಧಾರ್ಸೋಕ್ಕೆ, ಎಸ್ಪೆಷಲಿ ಸ್ಕಿಲ್ ಡೆವಲಪ್ಮೆಂಟ್ ದ್ಯಾಟ್ ಏರಿಯಾ ನಾವು ಅಂದರೆ ಆ್ಯಕ್ಚುಲಿ ಅವ್ರನ್ನ ನೋಡಿ ನಾವು ಮಾಡಬೇಕಾಗ್ತದೆ ಗ್ರ್ಯಾಜುಯೇಟ್ಸ್. ಸೊ ಅದನ್ನು ವಿಚಾರ ಇಟ್ಕೊಂಡು ಆವಾಗಲೇ ನನಗೆ ಬಂತು ನಾನು ಮಾಡ್ಬೇಕಂತೇಳಿ. ಸೊ ದಟ್ ಈಸ್ ದ ಮೇನ್ ರೀಸನ್ ವೈ ಐ ಆಪ್ಟೆಡ್ ಫಾರ್ ನೆಕ್ಸ್ಟ್ ಯಾವುದು ಅಗ್ರಿ ಯೂನಿವರ್ಸಿಟಿ. ಅಂದರೆ ಇಲ್ಲಿ ನಾನು ಟ್ರೆಡಿಷನಲ್ ಯೂನಿವರ್ಸಿಟಿ ನೋಡೀನಿ, ನೆಕ್ಸ್ಟ್ ಅಗ್ರಿಯಲ್ಲೂ ನೋಡೋಣ ಅಗ್ರಿಕಲ್ಚರಲ್ ಸೈನ್ಸ್ ಹೇಗಿದೆ, ರೈತರಿಗೆ ಯಾವ ರೀತಿ ನಾವು ರೀಚ್ ಮಾಡ್ಬೋದು ಅನ್ನೋದು. ಸೊ ಈಗ ಅಲ್ಲಿ ನಾನು ಇದು ನೋಡ್ಕೊಂಡೆ. ಸೊ ಅವಾಗಲೇ ನಾನು ಡಿಸೈಡ್ ಮಾಡಿದೆ. ಈ ಕ್ಷೇತ್ರಕ್ಕೆ ತಾವು ಬರ್ತಾ ಇದ್ರಿ, ಕಾಂಗ್ರೆಸ್ ಹೈಕಮಾಂಡ್ ಮೊದಲಿಗೆ ನಿಮಗೆ ಟಿಕೆಟ್ ಕೊಡಬೇಕು, ನಂತರ ಈ ಕ್ಷೇತ್ರದ ಮತದಾರರು ನಿಮ್ಮನ್ನು ಆಯ್ಕೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು? ಇದು ನನ್ನ ಮೊದಲನೇ ಪ್ರಶ್ನೆ. ವೆರಿ ವ್ಯಾಲಿಡ್ ಕ್ವಶನ್. ಮೊದಲೇದಾಗಿ ನಾನು ಗ್ರ್ಯಾಜುಯೇಷನ್ ಇನ್ ಲೈಕ್ MBA ಮಾಸ್ಟರ್ಸ್ ಮಾಡಿದ್ದೀನಿ. ಸೊ ಇದ್ರ ಜೊತೆ ನನಗೆ 32 ದೇಶಗಳಲ್ಲಿ ಸುತ್ತಾಡ್ಕೊಂಡು ಬರುವಂಥ ಸುತ್ತಾಡಿ ಅಲ್ಲಿಯ ವ್ಯವಸ್ಥೆಯನ್ನು, ಅಲ್ಲಿ ಎಜುಕೇಷನನ್ನು ಅರ್ಥ ಮಾಡ್ಕೊಂಡು ಬಂದಿರುವಂಥದ್ದು ನಾಲೆಜ್ ಇದೆ. ಎರಡನೇದಾಗಿ ಇಲ್ಲಿ ಬಂದು ನಾನು ಸಿಂಡಿಕೇಟ್ ಮೆಂಬರ್ ಆಗಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಆಲ್ರೆಡಿ ಎಜುಕೇಷನ್ನಲ್ಲಿ ಯಾವ ರೀತಿ ತೊಂದರೆಗಳಿವೆ ಅವನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನುವಂತಹ ಒಂದು ಜ್ಞಾನವನ್ನು ಸಹ ನಾನು ಸಬ್ಸಿಕ್ವೆಂಟ್ಲಿ ಅಕ್ವೈರ್ ಮಾಡಿಕೊಂಡೆ. ಅದಲ್ಲದೆ ಕೃಷಿಯಲ್ಲಿಯೂ ಸಹ, ಈಗ ಕೃಷಿ ನಮ್ಮ ಏನು ಅದೇ ಬೆನ್ನೆಲುಬು ದೇಶದ್ದು, ಈಗ ಅದರಲ್ಲೂ ಸಹ ನಾನು ಆ ಜ್ಞಾನವನ್ನು ಪಡೆಯಕತ್ತೀನಿ. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡಾಗ ಜೊತೆಗೆ ಈ ಏರಿಯಾಗೆ ಏನಿದೆ ಅಂದರೆ ಯಂಗರ್ ಜನ್ರೇಷನ್ ಬರಬೇಕಾಗಿದೆ. ಈಗ ಯಾರು ಇಷ್ಟೆಲ್ಲ ವಿಚಾರಗಳನ್ನು ಇಟ್ಕೊಂಡು ನೀವು 60, 62, 65, 70 ವರ್ಷ ನಿಯರ್ ಇದ್ದವ್ರಿಗೆ ನೀವು ಕೊಟ್ಟರೆ ಅಂದರೆ ಈಗಿನ ಇಶ್ಯೂಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಆ ಮುಂದಿನ ಜನರಿಗೆ ಇರೋಂಗಿಲ್ಲ ಅಂತ ನನ್ನ ಒಪಿನಿಯನ್. ಸೊ ಯುವಕರೊಂದಿಗೆ ಬೆರೆತು ಯುವಕರ ತೊಂದರೆಗಳನ್ನು ಅರ್ಥ ಮಾಡಿಕೊಂಡು ಯಾರು ಯುವಕರನ್ನು ನೇರವಾಗಿ ಅದರ ರೆಪ್ರೆಸೆಂಟ್ ಮಾಡ್ತಾರಲ್ಲ ಅವರು ಇವತ್ತು ನಮಗೆ ಬೇಕಾಗಿದೆ ಈ ಸಿಸ್ಟಮ್ಗೆ. ಅದಕ್ಕೆ ನಾನು ನನ್ನ ಸರ್ವ ಪ್ರಯತ್ನ ಮಾಡ್ತೀನಿ. ನನಗದೊಂದು ಭರವಸೆ ಇದೆ, ಹೈಕಮಾಂಡಿಂದ ಮುಂದೆ ಟಿಕೆಟ್ ಬಂದೇ ಬರ್ತದೆ. ಅದೇನು ನಾವು ಅದು ಆ ರೀತಿ ನನ್ನಷ್ಟಕ್ಕೆ ನಾನು ಪ್ರೆಸೆಂಟ್ ಮಾಡ್ಕೋಬೇಕು. ಇನ್ನೂ ಸುಮಾರು ಇದು ಲಾಂಗ್ ಜರ್ನಿ. ಸೊ ಇನ್ನೂ ನಾವು 6 ರಿಂದ 8 ತಿಂಗಳು ಇದರಲ್ಲೇ ನಾವು ಕಳಿಬೇಕು. ಸೊ ಈ ನವಂಬರಕ್ಕೆ ಆ ನವಂಬರಕ್ಕೆ ಒಂದು ವರ್ಷ ಬಟ್ ಟಿಕೆಟ್ ಫೈನಲ್ ಆಗಿ ನಮಗೆ ಒಂದು ದಾರಿ ಬರೋದಕ್ಕೆ ಇನ್ನೂ 8 ತಿಂಗಳ ಬ್ಯಾಲೆನ್ಸಿಂಗ್ ಇದೆ ಆ ಥರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗ ಹೋಗ್ತಾ ಇರೋ ಪೇಸ್ ನೋಡಿದರೆ ಅಟ್ಲೀಸ್ಟ್ ನಮ್ಗೆ 6 ತಿಂಗಳಲ್ಲೇ ನನಗೆ ಆ ರಿಸಲ್ಟ್ ಬರಬೇಕು ಅಂತ ನನ್ನೊಂದು ಮಹತ್ತರ ಆಸೆ. ಅಟ್ಲೀಸ್ಟ್ ಓಕೆ ಹೀ ಈಸ್ ದ ರೈಟ್ ಗಾಯ್, ವಿಲ್ ಗಿವ್ ಟಿಕೆಟ್ ಟು ಹಿಮ್ ಅಂತೇಳಿ ಅವರೇ ಹೇಳಬೇಕು. ಸೊ ಆ ರೀತಿ ಪ್ರಯತ್ನ ನಾನು ಮುಂದುವರಿಸ್ತೀನಿ ಅಂತ ನಂದು ವಿಚಾರ. ಇದು ಟಿಕೆಟಿಂದ ಆಯಿತು. ಒಂದು ವೇಳೆ ಹೈಕಮಾಂಡ್ ನಿಮಗೆ ಅವಕಾಶ ಮಾಡಿಕೊಟ್ರೆ, ಯಂಗ್ಸ್ಟಾರ್ ಇದ್ದಾನೆ, ಒಂದು ಅವಕಾಶ ಮಾಡಿಕೊಡೋನು, 2G 3G ಕಾಲ ಹೋಗಿದೆ, 4G ಆ್ಯಂಡ್ 5G ಮತ್ತು AI ಜನ್ರೇಷನ್ ಇದೆ, AI ಜನ್ರೇಷನ್ದವ್ರನ್ನೇ ಕೊಡೋದು ಅಂತ ಒಂದು ವೇಳೆ ರವಿಕುಮಾರನ್ನು ಆಯ್ಕೆ ಮಾಡಿದರೆ, ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಬೇಕು? ನಿಮ್ಮನ್ನೇ ಆಯ್ಕೆ ಮಾಡೋದ್ರಿಂದ ಅವ್ರಿಗೇನು ಬೆನಿಫಿಟ್ಟು? ಅವರ ಮತಕ್ಕೆ ಸಿಗುವಂಥ ಸೂಕ್ತವಾದಂಥ ಗೌರವ ಏನು? ಈಗ ಎಜುಕೇಷನ್ ಅಂತಂದರೆ ಬೇಸಿಕಲಿ ಇದು ಒಂದೇ ಅಲ್ಲ, ದೆರ್ ಆರ್ ವೇರಿಯಸ್ ಫೀಲ್ಡ್ಸ್. ಬೋತ್ ಆರ್ ಲೈಕ್ ಎಜುಕೇಷನ್ ಅಂದರೆ ನಮ್ಮ ಶಿಕ್ಷಕರು ಇದ್ದಾರೆ, ಇದರಲ್ಲಿ ಮುಖ್ಯವಾಗಿ ನಮ್ಮ ವೈದ್ಯರು ಇದ್ದಾರೆ, ಇದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಕೆಲಸ ಮಾಡೋರು ಇದ್ದಾರೆ. ಸೊ ಅವರವರ ತೊಂದರೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ವ್ಯವಸ್ಥೆಯಲ್ಲಿ ನಾವು ಮೊದಲಿರಬೇಕು. ಎಸ್ಪೆಷಲಿ ಈಗ ಯಂಗರ್ ಜನ್ರೇಷನ್ ಈಗೇನು ಫೇಸ್ ಮಾಡ್ತಾಯಿದೆ ಅಂದರೆ, ಈಗ ನೀವು ಸೆಂಟ್ರಲ್ ಗೌರ್ಮೆಂಟಿಂದ ವರ್ಷಕ್ಕೆ 2 ಕೋಟಿ ನಾವು ಜಾಬ್ ಕೊಡ್ತೀವಿ ಅಂತೇಳಿ ಮೋದಿ ಸರ್ಕಾರ ಹೇಳ್ತೀವಿ. ಲಾಸ್ಟ್ ಟೈಮ್ ಹೇಳಿದ್ರು. ಇನ್ನೂ ಒಂದುವರೆಗೂ ಅದ್ರ ಪ್ರಾಮಿಸ್ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಜಾಬ್ ಅಪಾರ್ಚುನಿಟೀಸ್ ಅಂತೂ ಅವ್ರು ಕ್ರಿಯೇಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಹೌದಾ? ನೀವು ಇನ್ಫ್ಲೇಷನ್ ನೋಡಿರಿ, ಇಟ್ ವಾಸ್ 54 ರೂಪೀಸ್ ವೆನ್ ನಾವು 2014 ಕೊಟ್ಟಿದ್ದು, ಇವತ್ತು ಎಲ್ಲಿಗೆ ಬಂದಿದೆ 89 ರೂಪೀಸ್, ಆಲ್ಮೋಸ್ಟ್ ವಿ ಆರ್ ರೀಚಿಂಗ್ 90 ರೂಪೀಸ್.
ನಿಮ್ಗೆ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಅವೆಲ್ಲ ಹೈ ಲೆವೆಲದಾಯ್ತು. ಕರ್ನಾಟಕ ಯೂನಿವರ್ಸಿಟಿಗೆ 2014ರಿಂದ ಯು ಜಿ ಸಿಯಿಂದ ಬಂದಿದ್ದು ಇನ್ನೂವರೆಗೂ 0, ಯಾವುದೂ ದುಡ್ಡು ಕೊಟ್ಟಿಲ್ಲ. 2014ರವರೆಗೂ ಏನಿತ್ತಲ್ಲ ಎಲ್ಲ ಫಂಡಿಂಗ್ ಬರ್ತಿತ್ತು ಯು ಜಿ ಸಿಯಿಂದ. ಯು ಜಿ ಸಿ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್, ಅಲ್ಲಿವರೆಗೂ ದುಡ್ಡು ಕೊಡುವಂಥ ವ್ಯವಸ್ಥೆ. ಗ್ರ್ಯಾಂಟ್ಸ್ ಅಂದರೆ ನಮ್ಮ ಹಣವನ್ನು ಕೊಡುವಂಥ ಇವತ್ತು ಗ್ರ್ಯಾಂಟ್ಸ್ ಅಲ್ಲ, ಅದು ಗೈಡ್ಲೈನ್ಸ್ ಕಮಿಷನ್ ಆಗಿದೆ. ಬರೀ ಗೈಡ್ಲೈನ್ಸ್ ಕೊಡ್ತಾರೆ ಹೊರತು ದುಡ್ಡು ಅಂತೂ ಇನ್ನೂವರೆಗೂ ಯಾವುದೂ ಕೊಟ್ಟಿಲ್ಲ. ವಿತ್ ರೈಟಿಂಗಲ್ಲಿ ನಿಮ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾನು ತೋರಿಸ್ತೇನೆ. ನಾವು ಸುಮಾರು ಸಾರಿ ಅಪ್ರೋಚ್ ಮಾಡಿದ್ವಿ. ಇವರೆಲ್ಲ ಏನು ಮಾಡಕತ್ತಾರೆ ಅಂದರೆ ಪ್ರೈವೇಟ್ ಯೂನಿವರ್ಸಿಟೀಸನ್ನು ಶುರು ಮಾಡ್ಸೋಕ್ಕೆ ಅವಕಾಶ ಕೊಟ್ಟಾರೆ, ಗೌರ್ಮೆಂಟ್ ದುಡ್ಡನ್ನು ಪ್ರೈವೇಟ್ ಯೂನಿವರ್ಸಿಟೀಸಿಗೆ ಡೈವರ್ಟ್ ಮಾಡುವಂಥ ವ್ಯವಸ್ಥೆ ಇದೆ. ಹೀಗಾಗಿ ನಮ್ಮ ಟ್ರೆಡಿಷನಲ್ ಯೂನಿವರ್ಸಿಟೀಸ್ ಟೋಟಲ್ ಕೊಲ್ಯಾಪ್ಸ್ ಆಗಿದೆ. ಇದ್ರ ವಿರುದ್ಧ ದೊಡ್ಡ ಹೋರಾಟ ಆಗಬೇಕು, ಆಗ್ತಾಯಿಲ್ಲ. ಆಮೇಲೆ ಇಲ್ಲಿ ಬಂದ ಮೇಲೆ ನಮ್ಮ ವಿಶ್ವವಿದ್ಯಾಲಯಗಳದ್ದು ಪರಿಸ್ಥಿತಿ ತೀರಾ ಇವತ್ತು ಹದಗೆಟ್ಟಿದೆ. ವಿಶ್ವವಿದ್ಯಾಲಯ ಪರಿಸ್ಥಿತಿ ಹದಗೆಟ್ಟಿದೆ ಅಂತಂದರೆ ನಾಳೆ ಬಡ ಮಕ್ಕಳು ಡಿಗ್ರಿ ಮಾಡ್ಕೊಳ್ಳುವಂಥ ಅವಕಾಶ ತಪ್ಸಕತ್ತೇವೆ ಅಂತ ಅರ್ಥ ಮಾಡ್ಕೊಂಬಿಡ್ಬೇಕು. ಫೀಸ್ ನೀವು ನಿಮ್ಮ ಲೋಕಲ್ ಇದರಲ್ಲೇ ಮಾಡಿರಿ ಅಂತ ಹೇಳ್ತಾರೆ, ಯೂನಿವರ್ಸಿಟಿ ನಿಮ್ಮ ಸ್ವಂತಲ್ಲೇ ನಡೆಸ್ರಿ ಅಂಥೇಳಿ. ಈ ಕಡೆ ಫೀಸ್ ಏರ್ಸೋಕೆ ಹೋದರೆ ಬಡ ಮಕ್ಕಳಿಗೆ ಓದ್ಸೋಕ್ಕಾಗಂಗಿಲ್ಲ. 30,000 40,000 ಅಂತೇಳಿ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾರಲ್ಲ, ಆ ರೀತಿ ಕೊಡೋಕ್ಕಾಗ್ತದ? ನಾವು ಆ ರೀತಿ ಮಾಡಿದ್ರೆ ಬಡ ಮಕ್ಕಳಿಗೆ ಡಿಗ್ರಿ ಮಾಡೋಕ್ಕೆ ಕೊಡೋಕ್ಕಾಗ್ತದ? ಸೊ ಮೈ ಬೇಸಿಕ್ ಫೋಕಸ್ ಈಸ್ ಆನ್ ಟು ಇಂಪ್ರೂವ್ ದ ಹೆಲ್ತ್ ಆಫ್ ದಿ ಯೂನಿವರ್ಸಿಟೀಸ್. ಈ ವಿಶ್ವವಿದ್ಯಾಲಯಗಳ ಆರೋಗ್ಯವನ್ನು ಸುಧಾರಿಸಿದರೆ ಮಾತ್ರ ನಾವು ಬಡತನದ ರೇಖೆಗಿಂತ ಕೆಳಗಡೆ ಇರುವಂಥ ಮಕ್ಕಳಿಗೂ ನಾವೊಂದು ವಿದ್ಯಾಭ್ಯಾಸದ್ದು ಎಸ್ಪೆಷಲಿ ಬೇಸಿಕ್ ಗ್ರ್ಯಾಜುಯೇಷನ್ನ ನಾವು ಮಾಡಿಸ್ಬೋದು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಮೂಲ ಕೆಲಸ. ಯಾಕಂದರೆ ಗ್ರ್ಯಾಜುಯೇಟ್ಸನ್ನೇ ಮುಂದೆ ನಮಗೆ ಏನು ಶಕ್ತಿ ಆಗ್ತಾರೆ. ಈ ಗ್ರ್ಯಾಜುಯೇಟ್ಸ್ ಅಷ್ಟೇ ಅಲ್ಲ, ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಬೇಕಾಗುತ್ತೆ. ಸೊ ಆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗೆ ನಾವು ಸುಮಾರು ಕೆಲಸ ಮಾಡಬೇಕಾಗ್ತದೆ. ಸೊ ಇದು ನನ್ನ ಫೋಕಸ್. ಅದೇ ರೀತಿ ಟೀಚರ್ಸ್ ಇಶ್ಯೂಸು ಸುಮಾರಿದೆ. ಆಮೇಲೆ ನಮ್ಮ ಡಾಕ್ಟರ್ಸ್ ಇಶ್ಯೂಸ್ ಅಂತೂ ವಿ ನೀಡ್ ಟು ಅಡ್ರೆಸ್ ದ್ಯಾಟ್ ರೆಗ್ಯುಲರ್ಲಿ. ಅದೇ ರೀತಿ ಪ್ರೈವೇಟ್ ಸೆಕ್ಟ್ರಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಸೊ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ವೇರ್ ಗ್ರ್ಯಾಜುಯೇಟ್ಸ್ ಆರ್ ವರ್ಕಿಂಗ್, ಆ ಏರಿಯಾನು ನಾವು ಫೋಕಸ್ ಮಾಡಬೇಕು. ಸೊ ಅವ್ರ ವಿಷಯದಲ್ಲೂ ನಾವು ಸುಮಾರು ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಬೇಕು. ಸೊ ಆಮೇಲೆ ಇಲ್ಲಿಂದ ನೆಕ್ಸ್ಟ್ ನಾವು ಅವರನ್ನು ಬೇರೆ ದೇಶಕ್ಕೆ ಕಳಿಸುವಷ್ಟು ನಾವು ನಮ್ಮಲ್ಲಿ ಈ ಸ್ಕಿಲ್ಲನ್ನು ಅವ್ರಿಗೆ ಹಾಕ್ಕೊಡ್ಬೇಕು. ಅಂಥ ಸ್ಕಿಲ್ ಸೆಟ್ಟನ್ನು ನಾವು ಇಲ್ಲಿ ರೆಡಿ ಮಾಡಬೇಕು. ಸೊ ಇಂಥ ಏರಿಯಾನ ನಾನು ಫೋಕಸ್ ಮಾಡಿಕೊಂಡು ಆದಷ್ಟು ಒಂದು ಈ ದೇ ಶುಡ್ ನಾಟ್ ಬಿ ಜಸ್ಟ್ ಗ್ರ್ಯಾಜುಯೇಟ್ಸ್. ಈಗ ನೀವು ಒಂದು ವಿಷಯ ಹೇಳಿದರೆ, ಬೇರೆ ದೇಶಕ್ಕೆ ಕಳಿಸುವಂಗೆ ನಾವು ಅವ್ರನ್ನ ಸ್ಟಡಿ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ರಿ. ಯಾಕೆ ಸರ್ ಬೇರೆ ದೇಶದವ್ರನ್ನ ಇಲ್ಲಿ ದುಡಿಸ್ಕೊಳಕ್ಕೆ ನಾವು ಕರೆಸ್ಕೊಳ್ಳೋಂಗೆ ಸ್ಟಡಿ ನಾವು ಯಾಕೆ ಮಾಡಬಾರ್ದು? ಸಿ ಬೇಸಿಕಲಿ ಇಂಡಿಯಾ ಈಸ್ ಅ ಸರ್ವಿಸ್ ಸೆಕ್ಟರ್ ಓರಿಯೆಂಟೆಡ್ ಅನ್ನೋ ಕಂಟ್ರಿ. ಬಿಕಾಸ್ ಅವರ್ ಪಾಪ್ಯುಲೇಷನ್ ಈಸ್ ಅವರ್ ಸ್ಟ್ರೆಂತ್. ಈಗ ಯಂಗರ್ ಪಾಪ್ಯುಲೇಷನ್ ನಮ್ಮ ಹತ್ರ ಇದೆ. ಆ ಪಾಪ್ಯುಲೇಷನ್ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಹೊರ ದೇಶಗಳಲ್ಲೂ ಕಳಿಸಿ ಅಲ್ಲಿ ಸರ್ವಿಸ್ ಕೊಡುವಂಥ ತಾಕತ್ತನ್ನು ನಾವು ಇಟ್ಕೊಂಡೆ. ಯಾಕಂದರೆ ನಾವು ಎಲ್ಲಿ ನಮ್ಮ ಮ್ಯಾನ್ ಪವರ್ ಹ್ಯೂಮನ್ ರಿಸೋರ್ಸನ್ನು ಎಷ್ಟು ಮ್ಯಾಕ್ಸಿಮಮ್ ಆಗಿ ನಾವು ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಳ್ತೇವಲ್ಲೋ ಅಷ್ಟು ಆ ಯಂಗರ್ ಜನ್ರೇಷನ್ ಫ್ಲರಿಶ್ ಆಗ್ತದೆ. ನಮ್ಮಲ್ಲಿ ಕೆಲಸ ಮಾಡೋಕ್ಕೆ ಒಂದು ಭಾಗ ಇರಲಿ, ನಮ್ಮಲ್ಲಿ ಬಿಟ್ಟು ಹೊರಗಡೆ ಆಗುವಷ್ಟು ಹ್ಯೂಮನ್ ರಿಸೋರ್ಸ್ ನಮ್ಮ ಹತ್ರ ಐತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬರೀ ನಮ್ಮಷ್ಟಕ್ಕೆ ನಾವು ಇಟ್ಕೊಳ್ಳೋದಲ್ಲ, ಈ ಹ್ಯೂಮನ್ ರಿಸೋರ್ಸ್ ಏನಿದೆಲ್ಲ ಎಲ್ಲ ದೇಶಗಳಿಗೆ ಹೋಗಿ ರೀಚ್ ಆಗೋದು. ಅಂಥ ನೀವು ಆ ಪವರ್ ಎಂಪವರ್ ಮಾಡಿ ಕಳಿಸ್ರಿ ಅವ್ರನ್ನ. ಅವ್ರು ಅಟ್ಲಿಂದ ಹೋಗಿ, ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ತಂದೆಯವರು ಹಳ್ಳಿಯಿಂದ ಬಂದವರು. ನಮ್ಮ ಅಜ್ಜ ಅವ್ರಿಗೆ ಬೇಸಿಕ್ ಎಜುಕೇಷನ್ ಅಷ್ಟೇ ಆಗಿತ್ತು, ಹಳ್ಳಿಯಲ್ಲಿದ್ದರು. ಹಳ್ಳಿಯಿಂದ ಅವ್ರು ಏನು ಮಾಡಿದರು, ನಮ್ಮ ತಂದೆಯವ್ರಿಗೆ ಎಜುಕೇಷನ್ ಕೊಟ್ಟು ಅವರು ಎಂಜಿನಿಯರ್ ಆಗಿ ಸಿಟಿಗೆ ಬಂದರು ಧಾರವಾಡದಿಂದ. ನಾವು ಒಂದು ಹೆಜ್ಜೆ ಮುಂದೆ ಹೋದ್ವಿ, ಇಲ್ಲಿಂದ ಕಲಿತು ನೆಕ್ಸ್ಟ್ ವಿ ಹ್ಯಾವ್ ಗಾನ್ ಔಟ್ಸೈಡ್. ಅಂದರೆ ಯು ಪ್ಲೀಸ್ ಲೈಕ್ ಯು ಶುಡ್ ಎಕ್ಸ್ಪ್ಲೋರ್ ದಿ ವರ್ಲ್ಡ್ ಅಂತೇಳಿ. ಇದು ಚಿಕ್ಕದಿದು ಈಗ ಜಗತ್ತಂದ್ರೆ. ಅದಕ್ಕೆ ನಮ್ಮಲ್ಲಿರೋದೇನೆಂದರೆ, ನಮ್ಮ ಇವತ್ತಿನ ಭಾರತದ ಶಕ್ತಿ ಅಂತಂದರೆ ಹ್ಯೂಮನ್ ರಿಸೋರ್ಸ್ ಅಂದರೆ ಯಂಗರ್ ಜನ್ರೇಷನ್ ಇವತ್ತು ರೆಡಿಯಾಗಿ ಕೂತ್ಕೊಂಡಿದೆ. ಮ್ಯಾನ್ ಪವರ್, ಸೋ ಮಚ್ ಆಫ್ ಮ್ಯಾನ್ ಪವರ್ ವಿ ಹ್ಯಾವ್. ಬಟ್ ಅದನ್ನೇ ಒಂದು ರೀತಿ ಸ್ಕಿಲ್ ಸೆಟ್ ಮಾಡಿ ಅವ್ರನ್ನ ಉತ್ತಮ ರೀತಿಯಾಗಿ ಕಳಿಸಿದ್ರೇ ಅದಕ್ಕೊಂದು ವ್ಯಾಲ್ಯೂ ಅಂತ ನನ್ನ. ಎಸ್, ನಾನು ಸಮಯದ ವಿಚಾರ ಮಾಡೋದು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಈ ಭಾಗದಲ್ಲಿ ತಾವು ಎಷ್ಟು ಬಾರಿ ಭೇಟಿ ಮಾಡಿದ್ರಿ? ಈ 4 ಕ್ಷೇತ್ರಗಳಲ್ಲಿ. ಈಗ ಸುಮಾರು ನಂದು ಎಲ್ಲ ಫಸ್ಟ್ ನಾನು ಕೆಲಸ ಮಾಡಿದ್ದು ಎನ್ರೋಲ್ಮೆಂಟ್ ಮೇಲೇ. ಎನ್ರೋಲ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಆಲ್ರೆಡಿ ಈ ನಮ್ಮ 4 ಡಿಸ್ಟ್ರಿಕ್ಟ್ಗಳ ಎಲ್ಲ ಕಾಲೇಜ್ಗಳಿಗೂ ನಾನು ಕನೆಕ್ಟೆಡ್ ಇದ್ದೀನಿ ಆ್ಯಸ್ ಅ ಸಿಂಡಿಕೇಟ್ ಮೆಂಬರ್. ಬೇರೆ ಬೇರೆ ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಸಿಂದ ಹಿಡ್ಕೊಂಡು ಬೇರೆ ಬೇರೆ ಕಮಿಟಿಯಲ್ಲಿ ನಾನು ಇರ್ತಿದ್ದೆ. ಆ ಕಮಿಟಿಯಲ್ಲಿ ಮೀಟಿಂಗ್ಸಲ್ಲೆಲ್ಲ. ಸೊ ಅವ್ರನ್ನೆಲ್ಲ ನಾನು ಇವತ್ತೆಲ್ಲ ಕನೆಕ್ಟೆಡ್ ಇದ್ದೀನಿ. ಇದು ಒಂದೇದು ಕಾಲೇಜಿಂದ. ಎರಡನೇದು ಫ್ರಮ್ ದ ಪಾರ್ಟಿ ಪರ್ಸ್ಪೆಕ್ಟಿವ್ ನಾನು ಮಾತಾಡ್ಬೇಕಂದ್ರೆ, ಎಲ್ಲ ಇದರಲ್ಲೂ ನಮ್ಮ
4 ಜಿಲ್ಲೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪದಾಧಿಕಾರಿಗಳಾಯಿತು, ತಳಮಟ್ಟದಿಂದ ಕೆಲಸ ಮಾಡೋರಿದ್ದಾರೆ, ಎಲ್ಲರ ಜೊತೆ ಇದ್ದಾರೆ. ನನ್ನ ಮೂಲ ಆ್ಯಕ್ಚುಲಿ ರಾಣೆಬೆನ್ನೂರು, ಹಾವೇರಿ ಡಿಸ್ಟಿಕ್, ರಾಣೆಬೆನ್ನೂರು ನಮ್ಮದು ಊರು. ಸೊ ಅಲ್ಲಿ ನಾನು ಫುಲ್ ಕನೆಕ್ಟೆಡ್ ಆ ಭಾಗಕ್ಕೆ, ಹಾವೇರಿ ಇದು ಕ್ಷೇತ್ರದಲ್ಲಿ. ಅದೇ ರೀತಿ ಧಾರವಾಡದ್ದು ನಾವು ಕನೆಕ್ಟೆಡ್ ಇದ್ವಿ. ತಾವು ಹೇಳಿದಾಗೆ ನಾನು ಕಾರವಾರ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು. ನಿಮ್ಮ ಸಜೆಷನ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಯಾಕೆಂದರೆ ಇದನ್ನು ಯಾಕೆ ಹೇಳಿದಂದರೆ, ಈಗ ಟೋಟಲಿ ಹೆಚ್ಚು ಕಡಿಮೆ 10ರಿಂದ 12 ಜನ ಆಕಾಂಕ್ಷಿಗಳಿದ್ದಾರೆ. ಲಾಸ್ಟ್ ಟೈಮಿಂದು ಕೂಡ ಹಿಂದ್ಗಡೆ ಯಾರೂ ಕೂಡ ಆ ಭಾಗಕ್ಕೆ ಭೇಟಿ ಕೊಟ್ಟಿಲ್ಲ. ಆಮೇಲೆ ಅಲ್ಲಿಂದ ಯಾರೂ ಕೂಡ ಸ್ಪರ್ಧೆ ಮಾಡಲಿಲ್ಲ. ಅಲ್ಲಿಯ ಮತವನ್ನು ನಿಮಗೆ ಅವಶ್ಯಕತೆ ಇಲ್ವಾ ಅನ್ನೋಂಥ ವಿಷಯಗಳನ್ನೇ ಇಲ್ಲಿ ಪ್ರಸ್ತಾವನೆ ಆಗ್ತಾ ಇದೆ. ಆ ಕಾರಣಕ್ಕೆ ನಾನು ಕೇಳ್ತಾ ಇರೋದು. ಇಲ್ಲ, ಅಲ್ಲಿ ಇಶ್ಯೂಸ್ಗಳು ಇದೆ. ಅಲ್ಲಿ ನೀವು ಇಫ್ ಯು ಟೇಕ್ ದಿಸ್ ಕಾರವಾರ ಆಸ್ ಅ ಎಕ್ಸಾಂಪಲ್, ಅಲ್ಲಿ ಮೈಗ್ರೇಷನ್ ಜಾಸ್ತಿ ಇದೆ. ನೀವು ನೋಡಿದರೆ ಒನ್ಸ್ ದೇ ಗೆಟ್ ಎಜುಕೇಟೆಡ್, ಒಂದು ಬೇಸಿಕ್ ಡಿಗ್ರಿ ತೊಗೊಂಡ್ರೆ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಇಲ್ಲ. ಇದರ್ ದೇ ಗೋ ಟು ಮಹಾರಾಷ್ಟ್ರ ಆರ್ ಗೋವಾ, ಮೈಗ್ರೇಟ್ ಆಗ್ತಾರೆ, ಹೋಗಿ ಅಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ ಇಲ್ಲ. ಅಂದರೆ ಮೋಸ್ಟ್ ಆಫ್ ದೆಮ್ ದೇ ಗೋ ಟು ಬೆಂಗಳೂರು, ಅಲ್ಲಿ ಈ ವ್ಯವಸ್ಥೆನ ಇದು ಮಾಡ್ಕೊಂಡು ಬರೋಕ್ಕೆ. ಸೊ ಆ ಮೈಗ್ರೇಷನನ್ನು ತಡೆಯೋಕ್ಕೆ ಲೋಕಲಿ ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ನಾವೆಲ್ಲ ವರ್ಕ್ ಮಾಡಬೇಕು. ಆಮೇಲೆ ಮೈಗ್ರೇಟ್ ಆದ್ರೂ ಅವ್ರು ಸ್ಟ್ರಾಂಗ್ ಆಗಬೇಕಂತೇಳಿ ಅದಕ್ಕೆ ಆ ಏರಿಯಾನು ನಾನು ಫೋಕಸ್ ಮಾಡ್ತೀನಿ. ಇವು 4 ಈಗ ಆಲ್ರೆಡಿ ನಾನು ಬೇರೆ ಬೇರೆ ಟೀಮ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಬೇರೆ ಬೇರೆ ಕಮಿಟೀಸ್ನೆಲ್ಲ ಮಾಡಿಕೊಂಡು, ಗ್ರೂಪ್ಸ್ ಮಾಡಿಕೊಂಡು ಆಲ್ರೆಡಿ ನಾವು ಎನ್ರೋಲ್ಮೆಂಟ್ ಕಾರ್ಯ ಮಾಡಕ್ಕೆ. ಎಸ್, ನನ್ನ ಕೊನೆ ಪ್ರಶ್ನೆ, ಈ 4 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 4 ಜಿಲ್ಲೆಯ 3 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಕೂಡ ಲೋಕಸಭಾ ಕ್ಷೇತ್ರ ಸಂಸದರು ನಿಮ್ಮವರಿಲ್ಲ, ಅಂದರೆ ಕಾಂಗ್ರೆಸ್ ಪಕ್ಷದವರಿಲ್ಲ. ಆದರೆ 23 ವಿಧಾನಸಭಾ ಕ್ಷೇತ್ರದಲ್ಲಿ 18ರಲ್ಲಿ ಕಾಂಗ್ರೆಸ್ ಇದೆ, 5ರಲ್ಲಿ ಭಾರತೀಯ ಜನತಾ ಪಕ್ಷ ಇದೆ. ಈ 18+5 23 ಜನ ಯಾವ ರೀತಿ ನಿಮಗೆ ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ? ಈಗ ಇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ ನಂತರ ಸಪೋರ್ಟ್ ಆಗಿ ಸಿಗ್ತಾ ಇದ್ದಾರಾ, ಅಥವಾ ರವಿಕುಮಾರ್ ಮ್ಯಾಳ್ಗೇರ್ ಅವರಿಗೆ ಬಿಫೋರ್ ಆಗಿ ಸಪೋರ್ಟ್ ಸಿಗ್ತಾ ಇದೆ? ಇಲ್ಲ, ಇದು ಹೇಗಿದೆ ಅಂತಂದರೆ ನಮ್ಮ ಎಲೆಕ್ಷನ್ ಆಲ್ವೇಸ್ ಇಟ್ ಈಸ್ ಲೈಕ್ ಬೇಸಿಕಲಿ ವಿ ಸ್ಟಾರ್ಟ್ ವಿತ್ ಎನ್ರೋಲ್ಮೆಂಟ್. ನಮ್ಮ ಪಕ್ಷದ ಎಲ್ಲ ಒಂದು ಈಗ ಆಲ್ರೆಡಿ ಅವ್ರಿಗೆ ಡೈರೆಕ್ಷನ್ನು ಬಂದಿದೆ. ಸೊ ಆಲ್ರೆಡಿ ಎಲ್ಲ MLAsಗಳು ಒಂದೊಂದು ಕಮಿಟೀಸ್ ಮಾಡಿ ಮೊದಲು ಎನ್ರೋಲ್ಮೆಂಟ್ ಕಾರ್ಯ ಮಾಡಕತ್ತಾರೆ. ಸೊ ಅವ್ರ ಜೊತೆ ನಾವು ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀವಿ. ನಾಳೆ ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಪ್ರಯತ್ನ ಟಿಕೆಟ್ದೆಲ್ಲ ನಾವು ಮಾಡಬೇಕು, ಪಕ್ಷಕ್ಕಾಗಿ ನಾವು ಕೆಲಸ ಮಾಡಬೇಕು. ಸೊ ಆ ಪಕ್ಷದಕ್ಕೆ ಏನು ಇವತ್ತು ಎಲ್ಲರೂ MLAಗಳು ಅವರು ಇವತ್ತು ನಮ್ಮ ಶಾಸಕರು ಏನಿದಾರಲ್ಲ, ಎಲ್ಲ ಶಾಸಕರು ಅವ್ರವ್ರ ಕೆಲಸ ಎನ್ರೋಲ್ಮೆಂಟಿಗೆ ಇಲ್ಲಿ ಫೋಕಸ್ ಆಗಿ ಮಾಡ್ತಾಯಿದ್ದಾರೆ. ಸೊ ಅವರೆಲ್ಲರ ಜೊತೆನೂ ನಾವು ಕನೆಕ್ಟೆಡ್ ಇದ್ದೀವಿ. ಈಗ ಮೊದಲು ಕೆಲಸ ಎನ್ರೋಲ್ಮೆಂಟ್. ಈ ಕ್ಷೇತ್ರವನ್ನು ನಮ್ಮ ಕೈಯಲ್ಲಿ ಹ್ಯಾಗೆ ತೊಗೋಬೇಕು ಅನ್ನೋದು ಒಂದು ಪ್ರಶ್ನೆ ನಮ್ಮ ಮುಂದಿದೆ. ಸೊ ಅದಕ್ಕೆ ಆಲ್ರೆಡಿ ಹೈಕಮಾಂಡ್ ನಮ್ಮ KPCCಯಿಂದ ಡೈರೆಕ್ಷನ್ಸ್ ಇದೆ. ಅಧ್ಯಕ್ಷರು ನಮಗೆ ಎಲ್ಲ ಡೈರೆಕ್ಷನ್ಸ್ ಕೊಡಾಕತ್ತಾರೆ. ಸೊ ಅದೇ ರೀತಿ ನಾವು ವರ್ಕ್. ಓಕೆ, ನನ್ನ ಲಾಸ್ಟ್ ಪ್ರಶ್ನೆ, ಒಂದು ವೇಳೆ ರವಿಕುಮಾರ್ ಅವ್ರನ್ನ ಅವಕಾಶ ಸಿಗಲಿಲ್ಲ ಅಂದರೆ ನಂತೊಬ್ಬರ ಅಭ್ಯರ್ಥಿಯವ್ರನ್ನ ಅವಕಾಶ ಸಿಕ್ಕಿದೆ, ಅವಾಗ ನಿಮ್ಮ ಹೋರಾಟ ಇದೇ ರೀತಿ ಇರಬಹುದಾ? ಇದು ಹೇಗಿದೆ ಅಂದರೆ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಬೇಕು. ಇವತ್ತು ನನ್ನ ಕೆಪಾಸಿಟಿ ನೋಡಿ ನಾನು ಟಿಕೆಟ್ ಕೊಡ್ತಾರೆ ಅನ್ನೋದು ನನ್ನೊಂದು ಇದೆ, ನಂಬಿಕೆ ಇದೆ. ಯಾಕಂದರೆ ನಾನು ಅಷ್ಟು ಕೆಲಸ ಮಾಡಿದ್ದೀನಿ. ಆಮೇಲೆ ನನಗೆ ಈ ಎಜುಕೇಷನ್ ಫೀಲ್ಡ್ ಏನು ಅನ್ನೋದಿಲ್ಲ, ಅದರಲ್ಲಿ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡೇ ಹೊರಗಡೆ ಇದ್ದೀನಿ. ಈಗೂ ಮುಂದುವರಿತೀನಿ. ಇನ್ ಕೇಸ್ ಚಾನ್ಸಸ್ ಏನೋ ಒಂದೆಲ್ಲೋ 1-2% ಮಿಸ್ ಆಯ್ತು ಅಂದರೆ ನಾನು ಪಕ್ಷ ಯಾವ ರೀತಿ ಹೇಳ್ತದೆ ಆ ರೀತಿ ನಾವು ಫಾಲೋ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೇಯ ಏನು ಪದವೀಧರ ಪಶ್ಚಿಮ ವಿಭಾಗದ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ನಮ್ಮ ತಂಡದ ಜೊತೆ ನಿಮ್ಮ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ನಿಮ್ಮ ಈ 4 ಜಿಲ್ಲೆಯ ಮತದಾರರಿಗೆ, ಹಳೆ ಮತದಾರರಿಗೆ, ಸೇರ್ಪಡೆಯಾಗುವಂಥ ಮತದಾರರಿಗೆ ಕೊನೆಯದಾಗಿ ಈ ಚುನಾವಣೆ ಬಗ್ಗೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಒಂದು ಮೆಸೇಜ್ ಅಥವಾ ಒಂದು ಮನವಿ ಮಾಡಿಕೊಳ್ಳೋದಾದರೆ, ಆ ಮನವಿ ಮತ್ತು ಹೈಕಮಾಂಡಿಗೆ ಟಿಕೆಟಿನ ಚರರಣಿ ಅಂತ ಹೇಳುತ್ತಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲೇದಾಗಿ 2 ಹೇಳಿದ್ರಿ ನೀವು. ಒಂದು ಮತದಾರರಿಗೆ ನಾವು ಏನು ಕೇಳಬೇಕು ಅಂತ. ಸುಮಾರು ಗ್ರ್ಯಾಜುಯೇಟ್ಸ್ಗೆ ಈ ರೀತಿ ಒಂದು ಎಲೆಕ್ಷನ್ ಇದೆ ಅನ್ನೋದೇ ಗೊತ್ತಿಲ್ಲ. ಹೌದು, ಅದನ್ನು ನಾವು ಮೊದಲು ಅವ್ರಿಗೆ ರೀಚ್ ಮಾಡಬೇಕು. ಇದು ಸರ್ಕಾರದ ಕೆಲಸ ಆ್ಯಸ್ ವೆಲ್ ಆಸ್ ಪಕ್ಷಗಳ ಕೆಲಸ. ಅದಕ್ಕೆ ನಾನು ಮೊದಲೇದಾಗಿ ನನ್ನ ಒಂದು ಎಲ್ಲ ಇವ್ರಿಗೊಂದು ಮನವಿ, ಗ್ರ್ಯಾಜುಯೇಟ್ಸ್ಗೆ, ತಾವು ದಯವಿಟ್ಟು ಎನ್ರೋಲ್ ಮಾಡಿಕೊಳ್ರಿ. ಈ ಎಲೆಕ್ಷನ್ಗೆ ತಾವು ತಮ್ಮ ಎನ್ರೋಲ್ಮೆಂಟ್ ಮಾಡಿರಿ. ನೀವು ಯಾರು ನಿಮಗೆ ಬೆಸ್ಟ್ ಕ್ಯಾಂಡಿಡೇಟ್ ಅಂತಾರೆ ನೀವು ವೋಟ್ ಹಾಕ್ರಿ.
ದಯವಿಟ್ಟು ಮೊದಲು ಎನ್ರೋಲ್ಮೆಂಟ್ ಮಾಡ್ಕೊಳ್ರಿ ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿ. ಎರಡನೇದ್ದು, ಪಕ್ಷದ ವಿಚಾರವಾಗಿ ನನಗೆ ಇದು ಬಂತಂದರೆ, ನಾನು ಪಕ್ಷದ ಎಲ್ಲ ಸಿದ್ಧಾಂತಗಳನ್ನು, ವಿಚಾರಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಎಲ್ಲ ಕೆಲಸ ಮಾಡಕತ್ತೇವೆ. ಸೊ ಪಕ್ಷ ಒಬ್ಬ ಯಂಗ್ಸ್ಟರ್ಗೆ ಈ ಸಾರಿ ಟಿಕೆಟ್ ಕೊಟ್ಟು, ಅದೇ ರೀತಿ ಎಜುಕೇಷನಲ್ಲಿ ಯಾರು ಅತ್ಯಂತ ವಿಚಾರಗಳನ್ನು ಇಟ್ಕೊಂಡಾರ, ಉತ್ತಮವಾದ ವಿಚಾರಗಳನ್ನು ಇಟ್ಕೊಂಡಾರ, ಅವ್ರನ್ನ ಈ ಸಲ ನೋಡಿಕೊಂಡು ಟಿಕೆಟ್ ಕೊಡ್ತಾರ ಅಂತ ನನಗೆ ಒಳಗೊಂದು ಇದೆ. ಸೊ ಹೈಕಮಾಂಡಿಗೆ ಏನು ಮನವಿ ಮಾಡ್ಕೊಂತೀರಿ ನೀವು ಟಿಕೆಟ್ ಆಕಾಂಕ್ಷಿಯಾಗಿ? ಅದನ್ನ ನನಗೆ ಹೇಳ್ರಿ. ಒಳಗಿನ ವಿಚಾರ, ಹೊರಗಿನ ವಿಚಾರ ಅದು ಹೈಕಮಾಂಡ್ಗೆ ಒಂದ್ ಸೆಕೆಂಡ್, ಅದು ಸರ್ವೆ ರಿಪೋರ್ಟ್ ನಲ್ಲಿ ಹೋಗುತ್ತೆ, ಅದು ಆಯ್ತು. ರವಿಕುಮಾರ್ ಅವರನ್ನೇ ಟಿಕೆಟ್ ಕೊಡ್ಲಿಕ್ಕೆ ಹೈಕಮಾಂಡಿಗೆ ರವಿಕುಮಾರ್ ಅವರಿಂದ ಏನು ವಿನಂತಿ ಇದೆ? ರವಿಕುಮಾರ್ ಮಾಳಿಗೆಯವ್ರದ್ದು ಒಂದೇ ವಿನಂತಿ. ನಾನೊಬ್ಬ ಯುವಕನಾಗಿ ಒಂದು ಯುವಶಕ್ತಿಯನ್ನು ನೇರವಾಗಿ ನಡೆಸುವಂತಹ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಈ ನಮ್ಮ ಧಾರವಾಡ ಮತ್ತು ಗದಗ, ಹಾವೇರಿ ಮತ್ತು ಕಾರವಾರ ಕ್ಷೇತ್ರದ ಯುವಕರನ್ನು, ಅದು ಗ್ರ್ಯಾಜುಯೇಟ್ಸನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಆಮೇಲೆ ಇಲ್ಲಿನ ಎಜುಕೇಷನ್ ಸಿಸ್ಟಮನ್ನು ಯಾವ ರೀತಿ ನಾನು ಸುಧಾರಿಸ್ಬೇಕು ಅನ್ನೋದೊಂದೊಂದು ವಿಚಾರವನ್ನು ಆಲ್ರೆಡಿ ಇಟ್ಕೊಂಡು ನಾನು ಇವತ್ತು ಈ ಎಲೆಕ್ಷನ್ ತಯಾರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಹೈಕಮಾಂಡ್ ಡೆಫಿನೆಟ್ಲಿ ಇಂಥದ್ದೊಂದು ಎಲ್ಲರನ್ನೂ, ಎಲ್ಲ ಕ್ಯಾಂಡಿಡೇಟನ್ನು ಇಂಟರ್ವ್ಯೂ ಕರೆದು ವಿಚಾರ ಮಾಡಿ ಯಾರ್ದು ಎಷ್ಟು ಸ್ಟ್ರೆಂತ್ ಇದೆ ನೋಡಿಕೊಂಡು ಟಿಕೆಟ್ ಕೊಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಿಮ್ಮ ವಿಚಾರ ಏನಂತ ಹೇಳಿದರೆ, ಯಾರು ಎಷ್ಟು ಈ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಹೆಚ್ಚಿಗೆ ತೊಗೊತಾರೆ ಅವರಿಗೆ ಅವಕಾಶ ಸಿಗುತ್ತೆ ಅಂತ ತಾವು ಏನು ಹೇಳ್ತಾ ಇದ್ದೀರಿ. ತಮ್ಮ ಆತ್ಮವಿಶ್ವಾಸ, ತಮ್ಮ ಧೈರ್ಯ, ತಮ್ಮ ಒಂದು ಏನು ತಾವೇನು ಸ್ಕಿಲ್ ಇಟ್ಕೊಂಡ್ರಿ, ತಾವೇನು ವೇದಿಕೆ ಇಟ್ಕೊಂಡ್ರಿ, ತಾವೇನು ಒಂದು ವೇವ್ ಇಟ್ಕೊಂಡ್ರಿ, ತಾವು ಏನು ಒಂದು ಸಾಮ್ರಾಜ್ಯಕ್ಕೆ ಇದ್ದಿರ್ತಕ್ಕಂಥ ಸಾಮ್ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ಏನು ಗುರಿ ಇಟ್ಕೊಂಡ್ರಿ, ಆ ಗುರಿಯನ್ನು ಕೂಡ ತಲುಪಲಿಕ್ಕೆ ಕೆಲವೇ ದಿನದ ಅಂತರದಲ್ಲಿ ತಾವು ಹತ್ತಿರದಲ್ಲೇ ಇದ್ದೀರಿ. ಆದರೆ ಆ ಹತ್ತಿರವನ್ನು ತಲುಪಲಿಕ್ಕೆ ಸುಮಾರಷ್ಟು ಅಡ್ಡಗಡೆಯನ್ನು ಬಂದೇ ಬರ್ತಾವೆ. ಆದರೆ ಆ ಭಗವಂತ, ಆ ಹೈಕಮಾಂಡ್ ನಿಮಗೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತದೆ. ನಮಸ್ತೆ. ಏನು ಸರ್, ಥ್ಯಾಂಕ್ ಯು. ನಮಸ್ತೆ.